ಇಡೀ ಪೊಲೀಸ್ ಇಲಾಖೆಯನ್ನೇ ಬೆಚ್ಚಿ ಬೀಳಿಸಿದಾಳೆ ಒಬ್ಳು ಲೇಡಿ ಕಾಮುಕಿ. 10ಕ್ಕೂ ಹೆಚ್ಚು ಇನ್ಸ್ಪೆಕ್ಟರ್ಗಳ ಜೊತೆ ಲೇಡಿ ಕಾನ್ಸ್ಟೇಬಲ್ ನಂಟಿರೋದು ಬೆಳಕಿಗೆ ಬಂದಿದೆ. ಹಲವು ಜಿಲ್ಲೆಗಳ ಸಬ್ ಇನ್ಸ್ಪೆಕ್ಟರ್ಗಳ ಜೊತೆಗೂ ಕೂಡ ಈಕೆಗೆ ಸಂಬಂಧ ಇತ್ತು. ಪುರುಷ ಪೇದೆಗಳನ್ನು ಬಿಡದೆ ಹಲವರ ಜೊತೆಗೆ ಲೈಂಗಿಕ ಕ್ರಿಯೆ ನಡೆಸಿದಾಳೆ ಲೇಡಿ ಕಾಮುಕಿ. ಇಡೀ ಪೊಲೀಸ್ ಇಲಾಖೆಯನ್ನ ಬೆಚ್ಚಿ ಬೀಳಿಸಿದಾಳೆ ಲೇಡಿ ಕಾಮುಕಿಯೊಬ್ಳು. 10ಕ್ಕೂ ಹೆಚ್ಚು ಇನ್ಸ್ಪೆಕ್ಟರ್ಗಳ ಜೊತೆ ಲೇಡಿ ಕಾನ್ಸ್ಟೇಬಲ್ ನಂಟಿರೋದು ಗೊತ್ತಾಗಿದೆ. ಹಲವು ಜಿಲ್ಲೆಗಳ ಸಬ್ ಇನ್ಸ್ಪೆಕ್ಟರ್ಗಳ ಜೊತೆಗೂ ಕೂಡ ಸಂಬಂಧ ಇತ್ತು. ಪುರುಷ ಪೇದೆಗಳನ್ನು ಬಿಡದೆ ಹಲವರ ಜೊತೆ ಲೈಂಗಿಕ ಕ್ರಿಯೆ ನಡೆಸಿದಾಳೆ. ಮಹಿಳಾ ಪೇದೆ ಮೀನಾಕ್ಷಿ ಶರ್ಮಾ ಹೆಸರು ಕೇಳಿದ್ರೆ ಪೊಲೀಸರು ಬೆಚ್ಚಿ ಬೀಳ್ತಿದ್ದಾರೆ. ಉತ್ತರ ಪ್ರದೇಶದ ಜಾಲಾನಗರದಲ್ಲಿ ಲೇಡಿ ಲೈಂಗಿಕ ಕರ್ಮಕಾಂಡ ಇದು. ಪೊಲೀಸ್ ಇನ್ಸ್ಪೆಕ್ಟರ್ ಅನುಮಾನಾಸ್ಪದ ಸಾವಿನಿಂದ ಈ ಕೇಸ್ ಬಯಲಾಗಿದೆ. ಠಾಣೆಯಲ್ಲೇ ಗುಂಡೇಟಿಗೆ ಇನ್ಸ್ಪೆಕ್ಟರ್ ಅರುಣ್ ಕುಮಾರ್ ರೈ ಬಲಿಯಾಗಿದ್ರು. ಅರುಣ್ ಕುಮಾರ್ ಸಾವು ಕೇಸ್ ತನಿಖೆ ವೇಳೆ ಮೀನಾಕ್ಷಿ ಜೊತೆಗಿನ ಲಿಂಕ್ ಇದೆಯಲ್ಲ ಅದು ಪತ್ತೆಯಾಗಿದೆ. ಮೀನಾಕ್ಷಿ ಮೊಬೈಲ್ ಅನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಒಂದಷ್ಟು ಬೆಚ್ಚಿ ಬೀಳಿಸುವ ಮಾಹಿತಿಗಳು ಬಹಿರಂಗಗೊಂಡಿದೆ. 100ಕ್ಕೂ ಹೆಚ್ಚು ಬಾರಿ ಮೀನಾಕ್ಷಿಗೆ ಇನ್ಸ್ಪೆಕ್ಟರ್ ಅರುಣ್ ಕರೆ ಮಾಡಿದ್ರು. ಎಲ್ಲ ವಿಡಿಯೋ ಕಾಲ್ಗಳನ್ನ ಮೀನಾಕ್ಷಿ ರೆಕಾರ್ಡ್ ಮಾಡ್ಕೊಂಡಿದ್ಲು. ಮೀನಾಕ್ಷಿ ಮೊಬೈಲ್ನಲ್ಲಿ ಅರುಣ್ ಮಾತ್ರ ಅಲ್ಲ, ಲೆಕ್ಕನೇ ಇಲ್ಲ ಅಷ್ಟು ಪೊಲೀಸರ ವಿಡಿಯೋಗಳು ಆಕೆಯ ಮೊಬೈಲ್ನಲ್ಲಿತ್ತು. ಫೋಟೋ ತೋರಿಸ್ತಾ ಇದೀವಿ ನೋಡಿ. ಮೀನಾಕ್ಷಿ ಎಲ್ಲರ ಜೊತೆಗಿನ ವಿಡಿಯೋ ಸಂಭಾಷಣೆಯನ್ನ ಈ ಮೀನಾಕ್ಷಿ ರೆಕಾರ್ಡ್ ಮಾಡ್ಕೊಂಡಿದ್ಲು. ಪೊಲೀಸರಿಗೆ ಬ್ಲಾಕ್ ಮೇಲ್ ಮಾಡಿ ಹಣ ವಸೂಲಿ ಮಾಡೋದೇ ಈ ಮಹಿಳಾ ಪೇದೆ ಮೀನಾಕ್ಷಿ ಫುಲ್ ಟೈಮ್ ಕೆಲಸ. ಮೃತ ಅರುಣ್ ಬಳಿ ಹೆಚ್ಚು ಕಡಿಮೆ 25 ಲಕ್ಷ ರೂಪಾಯಿ ಹಣಕ್ಕೆ ಮೀನಾಕ್ಷಿ ಬೇಡಿಕೆ ಇಟ್ಟಿದ್ಲಂತೆ. ಇದೇ ಕಾರಣಕ್ಕೆ ಅರುಣ್ ಆತ್ಮಹತ್ಯೆ ಮಾಡಿಕೊಂಡಿರುವಂತ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಪೊಲೀಸರು ಆ ಆಯಾಮದಲ್ಲೂ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ಲೆಕ್ಕಕ್ಕಿಲ್ದೇ ಇರೋಷ್ಟು ಪೊಲೀಸರ ವಿಡಿಯೋಗಳು, ಅವ್ರ ಕಾಲ್ ರೆಕಾರ್ಡಿಂಗ್ಗಳು ಎಲ್ಲ ಇಟ್ಕೊಂಡಿದ್ಲು ಈಕೆ ಅಂತ. ಏನ್ ಸ್ಟೋರಿ ಇದು? ಪ್ರಭು, ಇದೊಂದು ರೀತಿ ವಿಚಿತ್ರ ಮತ್ತೆ ವಿಲಕ್ಷಣ ಪ್ರಕರಣ ಅಂತ ಹೇಳ್ಬೋದು. ಯಾಕಂದ್ರೆ ಒಬ್ಬ ಪೊಲೀಸ್ ಅಧಿಕಾರಿ, ಅವ್ರ ಇನ್ಸ್ಪೆಕ್ಟರ್ ದರ್ಜೆನಲ್ಲಿರುವಂತ ಅಧಿಕಾರಿ ಅರುಣ್ ಎಂಬಾತ, ಅವರು ಗುಂಡೇಟಿಗೆ ಬಲಿಯಾಗಿರ್ತಾರೆ. ಪೊಲೀಸ್ ಠಾಣೆಯಲ್ಲೇನೆ ಅವರು ಗುಂಡೇಟಿಗೆ ಬಲಿಯಾಗಿರ್ತಾರೆ. ಡಿಸೆಂಬರ್ 5ರಂದು ಈ ಒಂದು ಘಟನೆ ನಡೆದಿರುತ್ತೆ. ಈ ಒಂದು ಪ್ರಕರಣದ ತನಿಖೆ ನಡೆಸೋ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಅರುಣ್ ಅವರು ಸುಮಾರು 100ಕ್ಕೂ ಹೆಚ್ಚು ಬಾರಿ ಮೀನಾಕ್ಷಿಗೆ ವಿಡಿಯೋ ಕಾಲ್ ಮಾಡಿದ್ದು ಪತ್ತೆ ಆಗುತ್ತೆ. ಆ ನಂತರ ಆ ಮೀನಾಕ್ಷಿ ಇನ್ನೂ ಪೊಲೀಸ್ ಕಾನ್ಸ್ಟೇಬಲ್ ನ ಮೊಬೈಲ್ ಇಸ್ಕೊಂಡು ಚೆಕ್ ಮಾಡಿದಾಗ ಅದರಲ್ಲಿ ಆಕೆ ಎಲ್ಲಾ ವಿಡಿಯೋ ಕಾಲ್ಗಳನ್ನ ರೆಕಾರ್ಡ್ ಮಾಡ್ಕೊಂಡಿರ್ತಾಳೆ. ಜೊತೆಗೆ ಈ ಅರುಣ್ ಏನಿದ್ದಾರೆ, ಸಾವನ್ನಪ್ಪಿರೋ ಅರುಣ್, ಅವ್ರ ಹತ್ರ ಹಣಕ್ಕೆ ಬೇಡಿಕೆ ಇಟ್ಟಿದ್ಲು. ವಿಡಿಯೋ ಕಾಲ್ನ ಸಾಕ್ಷಿಯಾಗಿ ಇಟ್ಕೊಂಡು ವಿಡಿಯೋ ಸಂಭಾಷಣೆಗಳನ್ನ ತೋರಿಸಿ ಆ ಮೂಲಕ ಬ್ಲಾಕ್ ಮೇಲ್ ಮಾಡ್ತಿದ್ಲು ಅನ್ನೋದು ಪತ್ತೆ ಆಗುತ್ತೆ. ಆ ನಂತರ ಆಕೆ ಮೊಬೈಲ್ ನ ಇನ್ನಷ್ಟು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಕೇವಲ ಅರುಣ್ ಕುಮಾರ್ ರೈ ಮಾತ್ರ ಅಲ್ಲ, ಸಾಕಷ್ಟು 10ಕ್ಕೂ ಹೆಚ್ಚು ಇನ್ಸ್ಪೆಕ್ಟರ್ಗಳ ಜೊತೆ ಆಕೆಗೆ ನಂಟಿತ್ತು ಅನ್ನೋದು ತಿಳಿದು ಬರುತ್ತೆ. ಅಷ್ಟೇ ಅಲ್ಲ, ಬೇರೆ ಬೇರೆ ಜಿಲ್ಲೆಗಳ, ಉತ್ತರ ಪ್ರದೇಶದ ಬೇರೆ ಬೇರೆ ಜಿಲ್ಲೆಗಳ ಸಬ್ ಇನ್ಸ್ಪೆಕ್ಟರ್ಗಳ ಜೊತೆಗೂ ನಂಟಿದೆ ಅನ್ನೋ ತಿಳಿದು ಬರುತ್ತೆ. ಒಂದಷ್ಟು ಜನ ಪೇದೆಗಳು, ಮುಖ್ಯ ಪೇದೆಗಳ ಜೊತೆಗೂ ಆಕೆಗೆ ನಂಟಿರೋದು ಬಯಲಾಗುತ್ತೆ. ಈ ಮೂಲಕ ಉತ್ತರ ಪ್ರದೇಶ ಪೊಲೀಸರಿಗೆ ಈಗ ಈ ಒಂದು ಲೇಡಿ ಹೆಸರು ಕೇಳಿದ್ರೆ ಸಾಕು ಭಯ ಬೀಳೋ ತರ ಆಗಿದೆ. ಮೀನಾಕ್ಷಿ ಶರ್ಮಾ ಹೆಸರು ಕೇಳಿದ್ರೆ ಸಾಕು ಪೊಲೀಸ್ ಇಲಾಖೆಯಲ್ಲಿ ಹಲವು ರೀತಿಯಾದಂತ ಗುಸುಗುಸು ಈಗಾಗಲೇ ಕೇಳಿ ಬರ್ತಾ ಇದೆ. ಇನ್ನು ಯಾರೆಲ್ಲರ ಒಂದು ಸೀಕ್ರೆಟ್ ಬಯಲಾಗಬಹುದು ಅನ್ನೋ ಆತಂಕದಲ್ಲಿ ಈಗ ಪೊಲೀಸ್ ಇಲಾಖೆ ಇದೆ. ಪ್ರಭು, ಓಕೆ, ಥ್ಯಾಂಕ್ ಯು ದಿಲೀಪ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.